ಇಂದು ದೇಶದಾದ್ಯಂತ 26ನೇ ಕಾರ್ಗಿಲ್ ವಿಜಯೋತ್ಸವ ಸಂಭ್ರಮ ಮನೆ ಮಾಡಿದೆ. ಹುತಾತ್ಮ ವೀರ ಯೋಧರಿಗೆ ಗೌರವ ಸಮರ್ಪಣೆ ಮಾಡಲಾಗ್ತಾ ಇದೆ. ಟ್ವೀಟ್ ಮೂಲಕ ಪ್ರಧಾನಿ ಮೋದಿ ಯೋಧರ ತ್ಯಾಗ ಮತ್ತು ಬಲಿದಾನವನ್ನು ಕೊಂಡಾಡಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಭಾರತೀಯ ಸೈನಿಕರ ಶೌರ್ಯವನ್ನು ಕೊಂಡಾಡುವಂತಹ ಒಂದು ದಿವಸ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ದೆಹಲಿಯ ರಾಷ್ಟ್ರೀಯ ಯುದ್ಧ ಸ್ಮಾರಕದಲ್ಲಿ ಹುತಾತ್ಮ ಯೋಧರಿಗೆ ನಮನವನ್ನು ಸಲ್ಲಿಸಲಿದ್ದಾರೆ. ಇನ್ನು ಬೆಂಗಳೂರಲ್ಲೂ ಕೂಡ ಕೆಚ್ಚೆದೆಯ ಸೈನಿಕರ ಸೇವೆ ಸ್ಮರಿಸುವಂತಹ ಕಾರ್ಯಕ್ರಮ ಆಯೋಜಿಸಲಾಗಿದೆ. 26ನೇ ಕಾರ್ಗಿಲ್ ವಿಜಯೋತ್ಸವ ಹಿನ್ನೆಲೆ ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘ ಹಾಗೂ ಪ್ರಿಯಾ ಕೃಷ್ಣ ಫೌಂಡೇಶನ್ ವತಿಯಿಂದ ವಿಜಯನಗರದ ಬಿಜಿಎಸ್ ಮೈದಾನದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಬಿಜಿಎಸ್ ಮೈದಾನದಿಂದ ಸೈನಿಕ ಭವನದವರೆಗೆ ಜಾಥಾ ಆರಂಭ ಆಗ್ತಾ ಇದೆ. ಜಾಥಾದಲ್ಲಿ ಜಾನಪದ ಕಲಾ ತಂಡಗಳು, ಭಾರತೀಯ ಸೇನೆಯ ಮಿಲಿಟರಿ ಬ್ಯಾಂಡ್, ಹುತಾತ್ಮ ಯೋಧರ ಸ್ತಬ್ಧ ಚಿತ್ರಗಳು ರಾರಾಜಿಸ್ತಾ ಇದ್ದಾವೆ. ಮಾಜಿ ಸೈನಿಕರೊಂದಿಗೆ 1000 ಅಡಿಯ ರಾಷ್ಟ್ರಧ್ವಜ ಪಥಸಂಚಲನ ಕೂಡ ಇರಲಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮಾಜಿ ಸೈನಿಕರಿಗೆ ಮತ್ತು ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ರಾಜ್ಯ ಪ್ರಶಸ್ತಿ ಹಾಗೂ ಭಾರತೀಯ ಸೇನೆಯ ಮಾಜಿ ಸೈನಿಕರ ಪತ್ನಿಯರಿಗೆ ವೀರ ಯೋಧನ ಪತ್ನಿ ಎನ್ನುವಂತಹ ಗೌರವವನ್ನು ನೀಡಿ ಸನ್ಮಾನ ಮಾಡಲಾಗ್ತಾ ಇದೆ. ದೇಶದಾದ್ಯಂತ ಸಂಭ್ರಮಾಚರಣೆ ಮನೆ ಮಾಡಿರುವಂಥದ್ದು. ಇನ್ನು ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಒಂದು ಚಿಟ್ಚಾಟ್ ಮಾಡಿದ್ದಾರೆ, ನೋಡ್ಕೊಂಬರೋಣ ಬನ್ನಿ. ಕಾರ್ಗಿಲ್ ವಿಜಯೋತ್ಸವಕ್ಕೆ 26ನೇ ವರ್ಷ ಇವತ್ತು ಸಂಭ್ರಮ ಎಲ್ಲೆಡೆ ಮನೆ ಮಾಡಿರುವಂತದ್ದು. ನನ್ನೊಟ್ಟಿಗೆ ವೀರ ಯೋಧರಿದ್ದಾರೆ, ಅವರನ್ನ ಮಾತನಾಡಿಸುವುದಕ್ಕೆ ನಿಜಕ್ಕೂ ನನಗೆ ಹೆಮ್ಮೆ ಆಗುತ್ತೆ. ಗಡಿಯಲ್ಲಿ ನಿಂತು ದೇಶವನ್ನ ಕಾಯುವಂತಹ ಯೋಧರೊಟ್ಟಿಗೆ ಇವತ್ತು ನಮ್ಮ ಅಶ್ವವೇಗ ಇರುವಂತಹದ್ದು. ನನ್ನ ಜೊತೆಗೆ ಡಾಕ್ಟರ್ ಶಿವಣ್ಣ ಸರ್ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ತಮ್ಗೆ ನಮಸ್ತೆ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಮೊದಲನೇದಾಗಿ ಕರ್ನಾಟಕದ ಸಮಸ್ತ ಜನತೆಗೆ ಕಾರ್ಗಿಲ್ ವಿಜಯೋತ್ಸವದ ಶುಭಾಶಯಗಳು. ಇವತ್ತಿನ ದಿನ ವಿಶೇಷವಾಗಿ ನಾವು ಪ್ರತಿ ವರ್ಷ ಕೂಡ ಕಾರ್ಗಿಲ್ ವಿಜಯೋತ್ಸವನ ಅದ್ದೂರಿಯಾಗಿ ಇಡೀ ರಾಷ್ಟ್ರದಲ್ಲೇ ಯಾರೂ ಮಾಡದಂಥ ಒಂದು ವಿಜಯೋತ್ಸವವನ್ನು ಬೆಂಗಳೂರಿನ ವಿಜಯನಗರದಲ್ಲಿ ಮಾನ್ಯ ಶಾಸಕರಾದ ಪ್ರಿಯಾಕ್ಷನವರು ಹಾಗೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ನಾವು ರಾಜ್ಯದಲ್ಲೂ ಕೂಡ ರಾಷ್ಟ್ರದಲ್ಲೂ ಒಂದು ಹೆಸರುವಾಸಿಯಾಗಂತ ಪ್ರತಿ ವರ್ಷ ನಾವು ಕಾರ್ಗಿಲ್ ವಿಜಯೋತ್ಸವ ಆಚರಿಸ್ತೀವಿ. ಇದರಲ್ಲಿ ವಿಶೇಷವಾಗಿ ಏನಂತಂದ್ರೆ ಭಾರತೀಯ ಸೇನೆಯ ಏನು ಬೈಕ್ ಸಾಹಸ ಪ್ರದರ್ಶನ ಇರ್ಬೋದು, ಬೈಕ್ ರ್ಯಾಲಿ ಇರ್ಬೋದು. ಕಳೆದ ಸರಿ ನಾವು ಮಾಣಿಕ್ ಶಾ ಪೆರೇಡ್ ಗ್ರೌಂಡ್ ಇಲ್ಲಿವರೆಗೂ ಬೈಕ್ ರ್ಯಾಲಿ ಬಂದು ಇಲ್ಲಿ ಬೈಕ್ ಸಾಹಸ ಪ್ರದರ್ಶನ ಆಯಿತು. ಈ ಸರಿ ವಿಶೇಷವಾಗಿ ನಾವು ಸುಮಾರು 1000 ಮೀಟರ್ ರಾಷ್ಟ್ರಧ್ವಜದ ಪಥಸಂಚಲನ ಹಾಕೊಂಡಿದ್ದೀವಿ. ಸುಮಾರು 2000 ಜನ ನಮ್ಮ NCC ಯವರು, ಮಾಜಿ ಸೈನಿಕರು, ವೀರನಾರಿಯರು, ವಿದ್ಯಾರ್ಥಿಗಳು ಜೊತೆಗೆ ಸರಿ ನಮ್ಮ ಭಾರತೀಯ ಸೇನೆಯ ಯೋಧರು ಕೂಡ ನಮ್ಮ ಬೈಕ್ ರ್ಯಾಲಿ ಜೊತೆಗೆ ಬೈಕ್ ಸಾಹಸ ಕೂಡ ಮಾಡ್ತಿದ್ದಾರೆ. ಕಳೆದ ಸರಿ ASC ಟಾಲರೆನ್ಸ್ ಮಾಡಿದ್ರು, ಈ ಸರಿ ಮಿಲಿಟರಿ ಪೊಲೀಸ್ ವರ್ಗು ಪಡೆ ಬಂದು ಸಾಹಸ ಪ್ರದರ್ಶನ ಮಾಡ್ತಿದೆ. ಜೊತೆಗೆ ಬಹಳ ಮುಖ್ಯವಾಗಿ ಈ ಸರಿ ವಿಶೇಷವಾಗಿ ನಾವೇನು ಮಾಡ್ತೀವಿ ಅಂದ್ರೆ, ಈ ಸರಿ ನಾವೆಲ್ಲ ದೇಶದಲ್ಲಿ ಗಡಿ ಭಾಗಗಳಲ್ಲಿ ಸುಮಾರು 20 ವರ್ಷ, 30 ವರ್ಷ, 15 ವರ್ಷದಿಂದ ನಾವು ಜಾಸ್ತಿ ಗಡಿ ಭಾಗಗಳಲ್ಲಿ ಸೇವೆ ಮಾಡ್ತೀವಿ. ಆ ಸಮಯದಲ್ಲಿ ನಾವು ಬರೀ ಕೇವಲ ನಮ್ಮ ಶ್ರೀಮತಿಯವರಿಗೆ ಸಂಬಳ ಮಾತ್ರ ಕಳಿಸ್ತೀವಿ. ಎಂಟೈರ್ ನಮ್ಮ ಜವಾಬ್ದಾರಿ, ನಮ್ಮ ತಂದೆ ತಾಯಿ ಹೆಲ್ತ್ ಇರ್ಬೋದು, ಅಥವಾ ಮಕ್ಕಳು ವಿದ್ಯಾಭ್ಯಾಸ ಇರ್ಬೋದು, ಅಥವಾ ನಮ್ಮ ಫೈನಾನ್ಷಿಯಲ್ ಸ್ಟ್ರಗಲ್ಸ್ ಇರ್ಬೋದು, ಏನೇ ಇದ್ರೂ ಪ್ರತಿಯೊಂದೂ ಸುಮಾರು 15ರಿಂದ 20 ವರ್ಷ ಇರ್ಬೋದು, ಇಲ್ಲ 30 ವರ್ಷ ಇರ್ಬೋದು, ಜವಾಬ್ದಾರಿನ ನಿಭಾಯಿಸ್ಕೊಂಡು ನಮ್ಮನ್ನು ನಮ್ಮ ಕಾಡ್ಗಳನ್ನ ತೊಡ್ಕೊಂಡು ಇದ್ದು ಇವತ್ತಿನ ಅವ್ರಿಗೆ ಒಂದು ಗೌರವ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಇಡೀ ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘದ ಕಾರ್ಯಕಾರಿ ಮಂಡಳಿಯವರು ಈ ಸರಿ ಅವ್ರಿಗೆ ವಿಶೇಷವಾದ ಗೌರವ ಕೊಡೋಣ ಅಂತ ಅಂದ್ರು. ಜೊತೆಗೆ ನಮ್ಮ ರಾಜ್ಯದಲ್ಲಿ ಒಂದು ಇದು ನಮ್ಮ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಸಾಧಕರಿದ್ದಾರೆ. ನಮ್ಮ ಶಂಕರಲಿಂಗಯ್ಯ ಸರ್ ಬರ್ತಿದ್ದಾರೆ, ಹಾಗೆ ನಮ್ಮ ಮಧುರ ಗಿನ್ನಿಸ್ ರೆಕಾರ್ಡ್ ಮಾಡಿರೋ ಮಧುರ ಅಶೋಕ್ ಕುಮಾರ್ ಬರ್ತಿದ್ದಾರೆ. ಮರುಳ ಸಿದ್ದಪ್ಪ ಫ್ರೀಡಮ್ ಫೈಟರ್ ಅಂದ್ರೆ ಇವತ್ತು ಅವ್ರು ಮರುಳ ಸಿದ್ದಪ್ಪರವರ ಶ್ರೀಮತಿಯವರು ಕೂಡ ಆಗಮಿಸಿದ್ದಾರೆ. ಈ ರೀತಿ ಸಾಧಕರು ಕೂಡ ಗೌರವ ಕೊಡುವಂಥದ್ದನ್ನ ನಾವು ಪ್ರತಿ ವರ್ಷ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಪ್ರಶಸ್ತಿ ಕೂಡ ನಾವು ಡೆಡಿಕೇಟ್ ಮಾಡ್ತೀವಿ ಮೇಡಮ್. ಸರ್, ಸೈನಿಕ ಅಥವಾ ವೀರ ಯೋಧ ಅನ್ನುವಂಥದ್ದೇ ಒಂದು ಹೆಮ್ಮೆಯ ಕಿರೀಟ. ಸೊ ಅದರಲ್ಲೂ ತಾವು ಮಾಜಿ ಸೈನಿಕರಿದ್ದ ಇವತ್ತಿನ ದಿನ ತಾವು ಆ ಗಡಿ ಭಾಗದಲ್ಲಿ ಇದ್ದಿರುವಂತಹ ಒಂದು ಸಿಚುವೇಶನ್ ನೆನ್ಸ್ಕೊಂಡು
ನೆನೆಸ್ಕೊಳ್ಳೋದಾದ್ರೆ ಏನ್ ಹೇಳ್ತೀರಾ ಸರ್? ಗಡಿ ಭಾಗಗಳಲ್ಲಿ ನಾನು ನನ್ನ ಸ್ನೇಹಿತರೆಲ್ಲ ಗಡಿ ಭಾಗಗಳು ಹೋಗಿದ್ದಾರೆ. ನಾನು ಕ್ರೀಡಾಪಟು ಆಗಿರೋದ್ರಿಂದ, ಅಂತಾರಾಷ್ಟ್ರೀಯ ಕ್ರೀಡಾಪಟು ಆಗಿರೋದ್ರಿಂದ ನಾನು ಜಾಸ್ತಿ ಪೀಸ್ ಏರಿಯಾದಲ್ಲೇ ಇದ್ದೆ. ಕೇವಲ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ನಾನು ಎಕ್ಸಸೈಸ್ ಅಲ್ಲಿ ಅಂದ್ರೆ ನಾವು ರೆಡಿಯಾಗಿ ನಾವು ಪ್ರತಿದಿನ ಹೋಗಿ ಎಲ್ಲ ನಮಗೆಲ್ಲ ಏನು ಆಯುಧಗಳು ಇರ್ಬೋದು, ನಮ್ಮ ವೆಪನ್ ಇರ್ಬೋದು ಎಲ್ಲ ಕೊಡ್ತಾರೆ. ಅವಾಗ ಹೋಗೋದು, ಡೈಲಿ ಕುತ್ಕೊಳ್ಳೋದು, ಕಾಯೋದು, ಅಂದ್ರೆ ಮೆಸೇಜ್ಗೋಸ್ಕರ ವೇಟ್ ಮಾಡೋದು, ಬರೋದು. ಆ ಡ್ಯೂಟಿ ನನಗೆ ಸಿಕ್ಕಂತ ಅವಕಾಶ ಅದು ಒಂದೇನೆ. ಮಿಕ್ಕಿದ ನಾನೆಲ್ಲ ಕ್ರೀಡಾ ಕ್ಷೇತ್ರದಲ್ಲಿ ಜಾಸ್ತಿ ಇರೋದು. ನನ್ನ ಕ್ಷೇತ್ರದಲ್ಲಿರೋರೆಲ್ಲ ಸುಮಾರು ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸ್ತೋರಿದ್ದಾರೆ, ಎಲ್ಲರೂ ಕೂಡ ಇದ್ದಾರೆ. ಅವ್ರನ್ನು ಸಹ ಮಾತಾಡಿಸಿ, ಯಾಕೆಂದ್ರೆ ನನಗಿನ್ನ ಜಾಸ್ತಿ ಗಡಿ ಭಾಗಗಳಲ್ಲಿ ಕೆಲಸ ಮಾಡೋದಂತವ್ರು ಇವರು. ನಾನು ಇವರೆಲ್ಲರಿಗೂ ಇವತ್ತು ನಾನೇನಂದ್ರೆ ಅದೇ ಉದ್ದೇಶಕ್ಕೋಸ್ಕರನೇ ಗಡಿ ಭಾಗಗಳಲ್ಲಿ ಸೇವೆ ಸಲ್ಲಿಸಿದ ಸೈನಿಕ ಕುಟುಂಬಕ್ಕೋಸ್ಕರ ನನ್ನ ಜೀವನವನ್ನು ಅವರಿಗೆ ಮುಡುಪಾಗಿಟ್ಟಿದ್ದೇನೆ. ಅವರ ಪ್ರತಿಯೊಂದು ಕಷ್ಟ ಸುಖಗಳಿಗೆ ನಾನು ಸ್ಪಂದಿಸ್ತಾ ಇದ್ದೀನಿ. ಅವ್ರು ಯಾವುದೇ ಸವಲತ್ತುಗಳಿಗಾಗಿ ಹೋರಾಟ ಮಾಡ್ತಿದ್ದೀನಿ. ನಮ್ಮ ಸೈನಿಕ ಸಮುದಾಯಕ್ಕಾಗಿ ನಾನು ಇವತ್ತಿನ ದಿನ ಸುಮಾರು 21,000 ಜನ ಕರ್ನಾಟಕದಾದ್ಯಂತ 24 ಡಿಸ್ಟಿಕ್ಗಳಲ್ಲಿ ನಮ್ಮ ಸೈನಿಕ ಟೀಮ್ಗಳಿದೆ. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಟೀಮ್ ಇದೆ. ಅವರೆಲ್ಲನೂ ಒಗ್ಗಟ್ಟಿಂದ ಇವತ್ತಿನ ದಿನ ಇನ್ನೊಂದೇನಂದ್ರೆ ಖುಷಿ ವಿಚಾರ ಅಂದ್ರೆ ನಾವೊಂದು ರೆವಲ್ಯೂಷನ್ ತಂದಿದ್ವಿ. ಇವತ್ತು ದಿನ ಕರ್ನಾಟಕದ ಪ್ರತಿ ಜಿಲ್ಲೆ, ಪ್ರತಿ ತಾಲೂಕುಗಳಲ್ಲಿ ಕಾರ್ಗಿಲ್ ದಿವಸನ ಆಚರಿಸಿರೋ ಏಕೈಕ ನಮ್ದು ಸಂಘ ಅಂದ್ರೆ ನಮ್ದು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಅಂತ ನನ್ಗೆ ಹೆಮ್ಮೆ ಆಗ್ತಿದೆ ಹೇಳೋದಕ್ಕೆ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಮಾಜಿ ಸೈನಿಕರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಸಾಗರ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವೇಗ ನ್ಯೂಸ್.